ಹಾಯ್ ನಮಸ್ತೆ ಎಲ್ರಿಗೂ ಯಶಸ್ ಡಿಶಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು 5 ನಿಮಿಷದಲ್ಲಿ ಮಾಡೋವಂಥ ಮೊಸರು ಸಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮಂಗಳೂರು ಸ್ಟೈಲು ಮತ್ತು ಕೇರಳ ಸ್ಟೈಲ್ ಎರಡೂ ರೆಸಿಪಿನೂ ಹೌದು. ಹೇಗೆ ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಿಂಗಿದೆ: 1 ಕಡ್ಡಿ ಕರಿಬೇವು, ಒಂದು ದೊಡ್ಡ ಈರುಳ್ಳಿ, ಒಂದು 8ರಿಂದ 10 ಸಣ್ಣ ಈರುಳ್ಳಿ, ಒಂದು 5-6 ಮೆಣಸಿನ್ಕಾಯಿ ಮತ್ತು 2 ದಿನದ ಹಳೆ ಮೊಸರು. ಯಾಕಂದರೆ ಹುಳಿ ಬಂದಿರಬೇಕು ಲೈಟಾಗಿ, ಹಾಗಿದ್ದಾಗ ರುಚಿ ಜಾಸ್ತಿ. ಬೇರೆ ಯಾವುದಾನ ಮೊಸರು, ಬೇರೆ ಬ್ರ್ಯಾಂಡ್ ಮೊಸರು ಹುಳಿ ಇರೋ ಅಂಥದ್ದು ನೋಡಿ ಈಸ್ಕೊಳ್ಳಿ. ಮೊದಲಿಗೆ ಒಲೆ ಹಚ್ಕೋತಾ ಇದ್ದೀನಿ, ಎಣ್ಣೆ ಹಾಕೋತಾ ಇದ್ದೀನಿ. ಇದು ಮಂಗಳೂರು ಮತ್ತು ಕೇರಳ ಸ್ಟೈಲ್ ಅಂತ ಹೇಳಿದ್ದೆ, ಸೊ ಹಂಗಾಗಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನಾನು. ನಿಮಗೆ ಬೇಕು ಅಂದರೆ ತುಪ್ಪ ಬಳಸ್ಬೋದು, ಇಲ್ಲಾಂದರೆ ಬೇರೆ ಮಾಮೂಲಿ ಯೂಸ್ ಮಾಡೋವಂಥ ಎಣ್ಣೆಗಳು ಬಳಸ್ಬೋದು. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಎಣ್ಣೆ ಪಟ ಎಣ್ಣೆ ಕಾದಿದೆ, ಸಾಸಿವೆ ಹಾಕಿದ್ದೇನೆ. ಪಟಗುಟ ಅಷ್ಟೊತ್ತಿಗೆ ಈ ಮೊಸರು ಏನಿದೆ ಇದನ್ನು ಚೆನ್ನಾಗಿ ಶೇಕ್ ಮಾಡ್ಕೋಬೇಕು. ಶೇಕ್ ಮಾಡಿದಾಗ ಇದರಲ್ಲಿರೋ ಅಂಥ ಗಡ್ಡೆ ಅಂಶ ಎಲ್ಲ ಸ್ಮೂತ್ ಆಗುತ್ತೆ. ಇವಿಷ್ಟನ್ನು ಒಟ್ಟಿಗೆ ಹಾಕೋತಾ ಇದ್ದೀನಿ. ಸಾಸಿವೆ ಪಟ್ಗುಟ್ಟಾಗಿದೆ, ಇದು ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಯಾಕಂದರೆ ಮೊಸರು ಸಾರಲ್ವಾ, ಇದು ಹಸಿ ಇದ್ದರೆ ಮೊಸರದ್ದು ಹುಳಿ ಅಂಶ ಜಾಸ್ತಿ ಇಟ್ಕೊಬಿಡುತ್ತೆ ಈರುಳ್ಳಿಗೆ. ಸೊ ಹಂಗಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ ಈರುಳ್ಳಿ. ಈಗ ಒಂದು 1/4 ಚಮಚ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಂಗೆ ಒಂದು 3/4 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಇಷ್ಟಾಗಿದೆ, ಸಾಕು. ಇವಾಗ ಸ್ಟವ್ ಆಫ್ ಮಾಡೋಣ. ಈ ಈರುಳ್ಳಿ ಏನು ಹುರ್ಕೊಂಡಿದ್ದೀವಲ್ವ, ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಏನು ಪ್ರೊಸೀಜರ್ ಅಂತ ಹೇಳ್ಕೊಡ್ತೀನಿ. ನೋಡಿ, ಇದು ಆಲ್ಮೋಸ್ಟ್ ಕೂಲಾಗಿದೆ. ಈಗ ಒಂದು ಅರ್ಧ ಲೋಟ ನೀರು ಹಾಕೋತಾ ಇದ್ದೀನಿ. ನೀರು ಯಾಕೆ ಅಂದರೆ ಪೂರ್ತಿ ಗಟ್ಟಿ ಮೊಸರು ಹಾಕಿದ್ರೆ ಅದು ಎಲ್ರಿಗೂ ಸಾಲೋದಿಲ್ಲ, ಇನ್ನೊಂದು ಅಷ್ಟೇನು ರುಚಿ ಅನಿಸಲ್ಲ. ಹಾಗಾಗಿ ಈಗ ಒಂದು 1/4 ಲೀಟ್ರಷ್ಟು ಮೊಸರು ಹಾಕೋತಾ ಇದ್ದೀನಿ. ಇದು ಅರ್ಧ ಲೀಟ್ರ್ ಪ್ಯಾಕೆಟ್ ತೋರಿಸಿದ್ದೆ, ಸೊ ಅದರಲ್ಲಿ ಅರ್ಧ ಹಾಕೋತಾ ಇದ್ದೀನಿ. 1/4 ಲೀಟ್ರಷ್ಟು ಮೊಸರು. ಇವಾಗ ಕ್ಲೀನಾಗಿ ಕಲಿಸ್ಕೊಳ್ಳೋಣ ಹೆಂಗಾಗೆ. ಇದು ಹುಳಿ ಮೊಸರು ಆಗಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಒಂಚೂರು ಜಾಸ್ತಿ ಬೇಕಾಗತ್ತೆ, ಯಾಕಂದರೆ ಹುಳಿ ಅಂಶ ಎತ್ತು ಕಾಣೋದ್ರಿಂದ. ನೋಡಿ, ಇದು ಸರ್ವಿಂಗಿಗೆ ರೆಡಿ ಇದೆ. ಇದಕ್ಕೆ ಆಲ್ಮೋಸ್ಟ್ ತಂಗ್ಳನ್ನ ಇದ್ದರೆ ಚೆನ್ನಾಗಿರುತ್ತೆ. ನಾನು 5 ನಿಮಿಷದಲ್ಲಿ ಮಾಡಿರೋದ್ರಿಂದ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಮೊಸರು ಸಾರು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಇದ್ರ ಜೊತೆ ಸಂಡಿಗೆ, ಹಪ್ಪಳ, ಮಿಕ್ಚರು, ಕುರ್ಕುರು ಏನಾದರೂ ನಡೆಯುತ್ತೆ. ಒಟ್ಟು 5 ನಿಮಿಷದಲ್ಲಿ ಮಾಡ್ಬೋದು. ಯಾಕಂದರೆ ಈಗ ಹಬ್ಬದ ಸೀಸನ್ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಮನೇಲಿ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಸಮಯ ಇರೋಲ್ಲ. ಕ್ಲೀನಿಂಗು, ಪೂಜೆ ಈ ಥರ ಎಲ್ಲ ಇರೋದ್ರಿಂದ ಇದು 5 ನಿಮಿಷದಲ್ಲಿ ಮಾಡ್ಕೋಬೋದು. ಪಟಾಪಟ್ ಅಂತ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಥ್ಯಾಂಕ್ ಯು.